ಹಾಯ್ ಗಾಯ್ಸ್, ಇವತ್ತು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಿಂಪಲ್ಲಾಗಿ 2 ಐಟಮ್ ಮಾಡ್ತೀವಿ ನಾವು ಇವತ್ತು ಅಡುಗೆನ. ಒಂದು ಹುಳ್ಳಿಕಾಳಿನ ಸಾಂಬಾರು, ಇನ್ನೊಂದು ಹುಳ್ಳಿಕಾಳು ಬೇಯಿಸಿರೋದು, ಹುಳ್ಳಿಕಾಳಿಗೆ ಒಗ್ಗರಣೆ ಹಾಕ್ಬಿಟ್ಟು ಪಲ್ಯ. ಇವೆರಡೂ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಗೋ. ಮುಂದ್ಗಡೆ ಎಲ್ಲ ಲಾನ್ ಇತ್ತಲ್ಲಿ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಲಾನ್ ಇತ್ತಲ್ಲ, ಈ ಲಾನೆಲ್ಲ ತೆಗೆದುಬಿಟ್ರು. ಮೊನ್ನೆ ಲಾನ್ ತೆಗೆದು ಇಲ್ಲೆಲ್ಲ ಪೂರ್ತಿ ಇಲ್ಲಿ ತನಕ ಇಂಟರ್ಲಾಕ್ ಹಾಕಿದ್ದಾರೆ. ಅಲ್ಲೆಲ್ಲ ಪೂರ್ತಿ ಹಾಕಿದ್ದಾರೆ, ಇಂಟರ್ಲಾಕ್ ಹಾಕಿದ್ದಾರೆ. ಲಾನ್ ಇತ್ತಲ್ಲಿ, ಹುಲ್ಲು ತೆಗೆದುಬಿಟ್ಟಿದ್ದೀವಿ. ಇಲ್ಲೊಂದು ತೆಂಗಿನ ಮರನೂ ಇತ್ತು, ಇದನ್ನು ತೆಗೆಸ್ಬಿಟ್ವಿ. ಈ ಜಾಗದಲ್ಲಿ ಇತ್ತು ತೆಂಗಿನ ಮರ, ತೆಗೆಸಿದ್ದೀವಿ. ಇಲ್ಲೊಂದು ತೆಂಗಿನ ಮರ ತೆಗೆಸಿದ್ವಿ. ಈ ಸಪೋಟ ಗಿಡದ್ದು ರೆಂಬೆಗಳೆಲ್ಲ ಕೆಳಗೆ ಬಗ್ಗಿದ್ವು ಅಂತ ಅವನು ಸ್ವಲ್ಪ ಕಟ್ ಮಾಡಿದ್ದೀವಿ. ಅದಿಷ್ಟಿದೆ. ಇವಾಗೆಲ್ಲ ಯಾರೂ ಇದನ್ನು ತಿನ್ನೋಕೆ ಇಷ್ಟಪಡಲ್ಲ. ಅವಾಗ ಚಿಕ್ಕವರಿದ್ದಾಗ ಭಾರಿ ತಿಂತಾಯಿದ್ವಿ. ಇವಾಗ ಜಾಸ್ತಿ ತಿನ್ನೋಕ್ಕಾಗ್ತಾಯಿಲ್ಲ ಅಷ್ಟು. ಅವಾಗ ಸಿಕ್ಕಾಪಟ್ಟೆ ಎಲ್ಲಿದ್ರೂ ಬಿಡ್ತಾಯಿರಲಿಲ್ಲ, ಚಿಕ್ಕ ಹಣ್ಣಿದ್ರೂ ಬಿಡ್ತಾಯಿರಲಿಲ್ಲ. ಮರ ಹತ್ತಿ ಕಿತ್ಕೊಂಡ್ಬಂದು ತಿಂತಾಯಿದ್ವಿ, ಅಷ್ಟು ಚೆನ್ನಾಗಿತ್ತು. ಅವಾಗಿಂದ ಒಂಥರ ಮೆಮೊರಿಯೇ ಒಂಥರ ಚಂದ. ಇಲ್ಲಿ ನೋಡಿ, ಗದ್ದೆಯಲ್ಲಿ ನುಗ್ಗೆ ಸೊಪ್ಪಿನ ರೆಂಬೆ ಮುರ್ಕೊಂಡೋಗಿತ್ತು, ಅದನ್ನು ಸ್ವಲ್ಪ ತೊಗೊಂಬಂದಿದ್ದಾರೆ. ಇವಾಗ ಅದನ್ನು ನೀಟಾಗಿ ಎಲ್ಲ ನಾನು ಅಮ್ಮ ಕುತ್ಕೊಂಡು ನುಗ್ಗೆ ಸೊಪ್ಪಿಂದು ಎಲೆಗಳನ್ನೆಲ್ಲ ನೀಟಾಗಿ ಹುಳ ಗಿಳ ಇದೆಯೇನೋ ಅಂತ ನೋಡ್ತಾ ಬಿಡಿಸ್ತಾ ಇದ್ದೀವಿ. ಇವಾಗ ಇಷ್ಟು ಬಿಡಿಸಾಯಿತು. ಇವಾಗ ನಮ್ಮಮ್ಮ ನೀಟಾಗಿ ತೆಗ್ದು ಬಿಡಿಸ್ತದೆ ನೋಡಿ. ಈ ಥರ ತರ್ದಿ ಹಾಕ್ತಿದ್ದಾರೆ. ಇದ್ರಲ್ಲಿ ಕಡ್ಡಿ ಇದ್ದಾವೆ, ಆದರೂ ಅದನ್ನು ಸ್ವಲ್ಪ ತೆಗಿತಾರೆ. ಅಂದರೆ ಪೂರ್ತಿ ಕಡ್ಡಿಗಳು ತೆಗಿಯೋಕ್ಕಾಗಲ್ಲ. ಪೂರ್ತಿ ಕಡ್ಡಿನ ತೆಗಿಬೇಕಂದ್ರೆ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ ಅಮ್ಮ ಅದನ್ನು ಯಾವ ರೀತಿ ಇದು ಮಾಡ್ತಾರೆ ಅಂತ. ಸ್ವಲ್ಪನೇ ತರ್ದಿ ಹಾಕ್ತಿದ್ದಾರೆ. ಇವಾಗ ತೋರಿಸ್ತೀನಿ ಬನ್ನಿ ಯಾವ ರೀತಿ ಕಟ್ ಮಾಡಿ ಇಟ್ಟಿರ್ತಾರೆ ಅಂತ. ಇಲ್ಲಿ ನೋಡಿ, ಇದು ಆವಾಗಲೇ ನೋಡಿದ್ರಲ್ಲ ಕಡ್ಡಿ ಥರ ಇರುತ್ತಲ್ಲ, ಅದನ್ನು ನಮ್ಮಮ್ಮ ನೀಟಾಗಿ ಅದನ್ನು ಮತ್ತೆ ನೀಟಾಗಿ ಕಟ್ ಮಾಡಿದ್ದಾರೆ. ನೀಟಾಗಿ ಕಟ್ ಮಾಡಿ ಹಿಂಗೆ ಇಟ್ಟಿದ್ದಾರೆ ನೋಡಿ. ಇವಾಗ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆವಾಗಲೇ ನೋಡಿದಾಗ ತುಂಬ ಇತ್ತಲ್ಲ, ತುಂಬ ಇದನ್ನು ಯೂಸ್ ಮಾಡಿಲ್ಲ. ಸ್ವಲ್ಪ ಮಾಡ್ತೀವಿ, ಸ್ವಲ್ಪ ಎತ್ತಿಟ್ಟಿರ್ತೀವಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೆಯದು. ಸ್ವಲ್ಪ ಸಾಸಿವೆ, ಹಸಿಮೆಣಸು, ಈರುಳ್ಳಿ, ಕಡ್ಡಿ ಕೆಂಪಾಗಬೇಕಂತ ಹುರಿಬೇಕು. ಸ್ವಲ್ಪ ಉಪ್ಪು ಆಮೇಲೆ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋ ನುಗ್ಗೆ ಸೊಪ್ಪು, ಬರೀದೇ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರೆ ಚೆನ್ನಾಗಿರಲ್ಲ. ಅದ್ರ ಜೊತೆಗೆ ಬೇಯಿಸಿರೋ ಹುಳ್ಳಿಕಾಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಒಳ್ಳೆ ಟಿಪ್ಸ್ ನೋಡಿ. ಕೈ ಸಿಗ್ತಾಯಿಲ್ಲ ಅಂತ ಸೋಸಂಗೆ ತೊಗೊಂಡು ಹಾಕ್ತಾವೆ. ಬ್ರಿಲಿಯಂಟ್ ನಮ್ಮಮ್ಮ. ಸಣ್ಣ ಹೆಚ್ಚಿದ್ದೀನಲ್ಲ, ಅದಕ್ಕೆ ಕೈ ಸಿಗಲ್ಲ. ಅದು ತೋರಿಸ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಸಿಗ್ತದೆ ಅಂತ. ಸ್ವಲ್ಪ ಉಪ್ಪು ಹಾಕಿದ್ದೀವಿ.
ಕೊಬ್ಬರಿ ಯೂಸ್ ಮಾಡ್ಬೋದು. ನಮ್ಮಲ್ಲಿ ಕಾಯಿ ಯೂಸ್ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ಬೇಯಲಿ ಅಂತ. ಕೊಬ್ಬರಿಯಲ್ಲಿ ಬೆಂದರೆ ಹುಳಿಕಾಳು ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಫಸ್ಟಿಗೆ ಇದನ್ನು ಹಾಕೊಂಡು ಆಮೇಲೆ ಹುಳಿಕಾಳು ಬೇಯಿಸಿರೋದು ಹುಳಿಕಾಳು ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಹುಳಿಕಾಳು ಬೇರೆ ಸೊಪ್ಪೆ ಬೇರೆ ಆಗುತ್ತೆ. ಹುಳಿಕಾಳು ಬೇಯಿಸಿರೋದು ಅದಕ್ಕೆ ಹಾಕೋದು ಸೊಪ್ಪಿಗೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಅದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣು, ನೀರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಸಾರು ಸೂಪರಾಗಿರುತ್ತೆ. ಅನ್ನ ಉಣ್ಣಕ್ಕೆ ಸಪ್ಪೆ ಕಟ್ಟಿದ್ದಂಗೆ. ತಿನ್ನೋಕ್ಕೆ ಬರೀ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮಾತ್ರ ಸ್ವಲ್ಪ ತಿಂದರೆ ಇನ್ನೊಂದು ಸ್ವಲ್ಪ ತಿನ್ನೋಣ ಅನ್ನೋಂಗೆ ಆಗಿರುತ್ತೆ. ಈ ಥರ ಎಲ್ಲ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಜನ ಜಾಸ್ತಿ ಇದ್ದೀವಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. 2 ಹೊತ್ತು 3 ಹೊತ್ತು 2 ಹೊತ್ತಿಗೆ ಇರಲಿ ಅಂತ, ಬೆಳಗ್ಗೆ ಮತ್ತು ಸಂಜೆಗೆ ಅಲ್ಲ ಮಧ್ಯಾಹ್ನಕ್ಕೆ. ನೀವು ಬೇಕಿದ್ರೆ ಮಾಡ್ಕೋಬೋದು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪೆಲ್ಲ ಇದ್ದರೆ ಕಾಳೆಲ್ಲ ಬೇಯಿಸಿ ಹಸಿಮೆಣ್ಸಿನ್ಕಾಯಿ ಇದಕ್ಕೇನು ಬಹಳ ಇರೋದಿಲ್ಲ ಹಾಕೋಕ್ಕೆ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕಾಯಿ ತುರಿ ಮತ್ತು ಆವಾಗಲೇ ಹಾಕಿದ್ದೀವಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೊಪ್ಪೆ ಇದೆ, ಅದಕ್ಕೆ ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ನೋಡಿ ಉಪ್ಪು ಹಾಕ್ಕೊಳ್ಳಿ. ಬೇಯಿಸಿರೋ ಹುಳ್ಳಿಕಾಳಿಂದ ಪಲ್ಯ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಅದು ಪಾರ್ಟ್ 2. ಈಗ ಫೈನಲಿ ಹುಳ್ಳಿಕಾಳು ಪಲ್ಯ, ಹುಳ್ಳಿಕಾಳು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇಷ್ಟೇ ಸಿಂಪಲ್. ನೀವು ಟ್ರೈ ಮಾಡಿ ಮನೇಲಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.